ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗ ಇಂಪಾರ್ಟೆಂಟ್ ಒಂದಷ್ಟು ಸಿಸೈಟ್ ಒಂದು ಟಾಪಿಕ್ಸ್ ಲಿಸ್ಟ್ ನ ಶೇರ್ ಮಾಡ್ತೀನಿ, ಸೊ ದಟ್ ನಿಮ್ಗೆಲ್ಲ ಬಹಳ ಈಸಿ ಆಗ್ತದ. ಸೊ ಈ ಒಂದಷ್ಟು ಟಾಪಿಕ್ ಮೇಲೆ ಕಳೆದ ಒಂದಷ್ಟು ವರ್ಷಗಳಿಂದ ಕ್ವಶನ್ಸ್ ಗಳು ಜಾಸ್ತಿ ಬರಾಕತ್ತಾವ. ಸೊ ಹಿಂಗಾಗಿ ನೀವೇನಾದ್ರೂ ನಿಮ್ಮ ಪ್ರಿಪರೇಷನ್ ಜೊತೆಗೆ ಅಗೇನ್ ಈ ಒಂದು ಲಿಸ್ಟ್ ಏನಿರ್ತೈತಲ್ಲ ಇದ್ರ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರಿ ಅಂತಂದ್ರೆ ನಿಮ್ಮ ಸಿಸೈಟ್ ಏನೈತಲ್ಲ ಅದು ಡೆಫಿನೆಟ್ಲಿ ಕ್ಲಿಯರ್ ಆಗ್ತದ. ಹಿಂಗಾಗಿ ಈ ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಲಿಸ್ಟ್ ನ ಶೇರ್ ಮಾಡ್ಲಿಕ್ಕತ್ತೇನಿ. ಅಂಡ್ ಕಂಪೇರ್ ಟು ಲಾಸ್ಟ್ ಇಯರ್ಸ್, ನೆಕ್ಸ್ಟ್ ಇಯರ್ ಏನ್ ಇವಾಗ 2026 ಒಳಗೇನು ಪರೀಕ್ಷೆ ನಡೀತೈತಲ್ಲ ಪ್ರಿಲಿಮಿನರಿ, ಅಲ್ಲಿ ಸಿಸೈಟ್ ಅದೊಂದು ಡಿಫಿಕಲ್ಟಿ ಲೆವೆಲ್ ಕೂಡ ಕಡಿಮೆ ಆಗೋ ಚಾನ್ಸಸ್ ಐತಿ. ಬಟ್ ಹಂಗಂತ ಲೇಜಿ ಆಗಕ್ ಹೋಗ್ಬೇಡ್ರಿ ಅಥವಾ ಬಹಳ ಓವರ್ ಕಾನ್ಫಿಡೆಂಟ್ ಕೂಡ ಆಗಕ್ ಹೋಗ್ಬೇಡ್ರಿ. ಸೊ ನಿಮ್ಮ ಪ್ರಿಪರೇಷನ್ ಏನೈತಲ್ಲ ಅದನ್ನ ಆನೆಸ್ಟ್ ಆಗಿ ಮಾಡ್ತಾ ಹೋಗ್ರಿ. ಅಂಡ್ ಪರೀಕ್ಷೆ ಬಹಳ ಬಹಳನ ಸಮೀಪ ಐತಿ. ಅಂಡ್ ಬಿಸಿಲು ಕೂಡ ಬಹಳ ಹೆಚ್ಚೈತಿ. ಹಿಂಗಾಗಿ ನಿಮ್ಮ ಹೆಲ್ತ್ ಕಡೆ ಫೋಕಸ್ ಕೊಟ್ಕೊಂತ ಆರಾಮಾಗಿ ಪ್ರಿಪರೇಷನ್ ನ ಮಾಡ್ಕೊಡ್ರಿ. ಎಕ್ಸಾಮ್ ನಿಯರ್ ಬಂದಾಗ ನಿಮ್ಗೆ ಏನಾರ ಹೆಲ್ತ್ ಅಪ್ಸೆಟ್ ಆದ್ರೆ ನಿಮ್ದು ಬಹಳ ಟೈಮ್ ವೇಸ್ಟ್ ಆಗ್ತೈತಿ. ಯಾಕಂದ್ರೆ ಈ ಒಂದ್ ಏನ್ ಟೈಮ್ ಇರ್ತೈತಲ್ಲ, ಇವಾಗ 1 ತಿಂಗಳು 2 ತಿಂಗಳು ಈ ಟೈಮ್ ಐತ್ಲಾ, ಇದಕ್ಕೊಂಥರ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಾರ. ಸೊ ಈ ಟೈಮ್ ಒಳಗೆ ಓದಿದ್ದ ಇನ್ನೂ ಜಾಸ್ತಿ ನಿಮಗ ನೆನಪು ಉಳಿತದ. ಯಾಕಂದ್ರೆ ನೀವು ಪೂರ್ತಿಯಾಗಿ ಎಕ್ಸಾಮ್ ನಿಯರ್ ಇದ್ದಾಗ ಪೂರ್ತಿ ಅಲರ್ಟ್ ಇರ್ತೀರಿ, ಬಹಳ ಕಾನ್ಸಿಯಸ್ ಆಗಿರ್ತೀರಿ. ಹಿಂಗಾಗಿ ಈ ಒಂದು ಟೈಮ್ ಒಳಗ ಒಂದೇ ಒಂದ್ ದಿನ ವೇಸ್ಟ್ ಆದ್ರೂ ಕೂಡ ಬಹಳನ ನಿಮಗ್ ಡಿಫಿಕಲ್ಟ್ ಆಗ್ತದ. ಇವಾಗ ಈ ಒಂದ್ ಲಿಸ್ಟ್ ನ ಶೇರ್ ಮಾಡ್ತೀನಿ. ಅಂಡ್ ಅಗೇನ್ ನಿಮ್ಗೆ ಈ ಲಿಸ್ಟ್ ಬಗ್ಗೆ ಏನಾರ ಡೌಟ್ಸ್ ಇದ್ದು ಅಂತಂದ್ರೆ ಒಂದು ಪ್ರಿವಿಯಸ್ ಒಂದ್ 5 ವರ್ಷದ್ದು ಒಂದ್ 2-3 ವರ್ಷದ್ದು ಕ್ವಶನ್ ಪೇಪರ್ ನ ತಗೊಳ್ರಿ ಅಂಡ್ ಚೆಕ್ ಮಾಡ್ಕೊಳ್ರಿ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಾವೋ ಇಲ್ಲೋ ಅಂತ ಹೇಳಿ. ಯಾವಾಗೂ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು ಕೂಡ ಒಂದು ಒಳ್ಳೆ ಹ್ಯಾಬಿಟ್ ಅನ್ನ. ಸೊ ಫಸ್ಟ್ ಥಿಂಗ್ ಇಸ್ ಪ್ಯಾಸೇಜ್. ಅದ್ರ ಬಗ್ಗೆ ಒಂದು ಕಾಂಪ್ರಮೈಸ್ ಇಲ್ಲ. 25ರಿಂದ 27-28 ಒಂದು ಕ್ವಶನ್ಸ್ ಗಳು ಬಂದೇ ಬರ್ತಾವ. ಸೊ ಪ್ಯಾಸೇಜ್ ಮಾಡಿದ್ರಿ ಅಂದ್ರೂ ಅಷ್ಟ ಆರಾಮಾಗಿ ನೀವು ಒಂದು ಸಿಸೆಟ್ ನ ಕ್ಲಿಯರ್ ಮಾಡ್ಬೋದು. ಇನ್ನು ಒಂದಷ್ಟು ಟಾಪಿಕ್ಸ್ ನ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಬರ್ಕೊಡ್ರಿ ಅಥವಾ ನೆನ್ಪಿಟ್ಕೊಳಕ್ ಟ್ರೈ ಮಾಡ್ರಿ. ಸ್ಟೇಟ್ಮೆಂಟ್ ಸಫಿಶಿಯನ್ಸಿ ಇದ್ರ ಮೇಲೂ ಕ್ವಶನ್ಸ್ ಗಳು ಬರ್ತಾವ. ಅಂಡ್ ಅಲ್ಜೆಬ್ರಾ, ದೆನ್ ಪರ್ಸಂಟೇಜ್, ನಂಬರ್ ಸಿಸ್ಟಮ್ ಮೇಲೆ ಬಹಳ ಕ್ವಶನ್ಸ್ ಗಳು ಬರ್ತಿರ್ತಾವ. ನಂಬರ್ ಸಿಸ್ಟಮ್ ನ ಸ್ವಲ್ಪ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ರಿ. ಅಂಡ್ ಈ ಲಿಸ್ಟ್ ನ ಇತ್ಲಾ ನೀವು ನಿಮ್ ಕಡೆ ಟೈಮ್ ಇಲ್ಲ ಅಥವಾ ಅರ್ಥ ಆಗತ್ತಿಲ್ಲ ಅಂದಾಗ ಯೂಟ್ಯೂಬ್ ಒಳಗ ಒಂದೊಂದು ಲೆಸನ್ ಗಳನ್ನ ಹಾಕ್ರಿ, ಕ್ಲಾಸಸ್ ನ ನೋಡ್ರಿ ಅಂಡ್ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಟ್ರಿಕ್ಸು ಟಿಪ್ಸು ಏನ್ ಹೇಳ್ತಾರಲ್ಲ ಅದನ್ನ ನೋಟ್ ಮಾಡ್ಕೊಳ್ರಿ. ಅಂಡ್ ಆದಷ್ಟು ಜಾಸ್ತಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ರಿ. ಪ್ರತಿದಿನ 1 ಅವರ್ ಕೊಟ್ರು ಇನಫ್ ಐತಿ ಸಿಸ್ಯಾಟ್ಗೆ. ಅಂಡ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ರಿಮೈಂಡರ್ ಡಿಜಿಟ್ಸ್ ಏನೈತ್ಲಾ ಡೆಫಿನೆಟ್ಲಿ 2ರಿಂದ 3 ಕ್ವಶನ್ ಬಂದೇ ಬರ್ತದ. ಸೊ ರಿಮೈಂಡರ್ ಡಿಜಿಟ್ಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಆರಾಮಾಗಿ 5ರಿಂದ 7 ಮಾರ್ಕ್ಸ್ ಬರ್ತಾವ. ಅಂಡ್ ಬಹಳ ಈಸಿ ಟ್ರಿಕ್ಸ್ ಅದಾವ ಯೂಟ್ಯೂಬ್ ಒಳಗ. ದಯವಿಟ್ಟು ರಿಮೈಂಡರ್ ಅಂಡ್ ಡಿಜಿಟ್ಸ್ ಐತ್ಲಾ ಫೋಕಸ್ ಕೊಡ್ರಿ. ಅಂಡ್ ಸಿಂಪಲ್ ಟ್ರಿಕ್ಸ್ ನ ಫಾಲೋ ಮಾಡ್ಕೊಂಡ್ರಿ ಅಂದ್ರೆ 6-7 ಮಾರ್ಕ್ಸ್ ಗಳು ಸಿಗ್ತಾವ. ಸಿಸೆಟ್ ಕ್ಲಿಯರ್ ಮಾಡ್ಲಿಕ್ಕೆ ನಿಮಗೇನು ಪೂರ್ತಿ ಔಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 27 ಕ್ವಶನ್ ಕರೆಕ್ಟ್ ಆಗ್ಬೇಕು ನಿಮ್ದ. ಸೊ ಮೈಂಡ್ ಒಳಗಿರ್ಲಿ. ಅಂಡ್ ಸೀಕ್ವೆನ್ಸ್, ಸೀರೀಸಸ್, ವರ್ಕ್, ಟೈಮ್ ಇದಂತರೂ ರೀಸನಿಂಗ್ ಒಳಗೂ ಬಂದಂಗ ಇರ್ತದ. ಹಿಂಗಾಗಿ ಸ್ವಲ್ಪ ಈಸಿ ಆಗ್ತದ. ವರ್ಕ್ ಆಗಿರ್ಬೋದು, ಟೈಮ್ ಇವೆಲ್ಲ. ಕ್ಲಾಕ್ ಮೇಲೆ ಕ್ವಶನ್ಸ್ ಇರ್ತಾವ. ಡೈರೆಕ್ಷನ್ ಮೇಲೆ ಕ್ವಶನ್ ಇರ್ತಾವು. ಬಟ್ ರೀಸನಿಂಗ್ ಒಳಗೆ ಇರುವಂತ ಸ್ವಲ್ಪ ಈಗ ನೀವು KPSC ಲೆವೆಲ್ ಒಳಗೆ ಏನ್ ನೋಡ್ತಿರಲ್ಲ ಅಷ್ಟು ಈಸಿ ಇರಂಗಿಲ್ಲ, ಸ್ವಲ್ಪ ಟಫ್ ಇರ್ತಾವ. ಸೊ ಅಲ್ಲೂ ಕೂಡ ಟ್ರಿಕ್ಸ್ ಮತ್ತೆ ಟಿಪ್ಸ್ ಅದಾವ, ಅದನ್ನ ಯೂಸ್ ಮಾಡ್ಕೊಳ್ರಿ. ಅಂಡ್ LCM, ಏಜ್, ಎವರೇಜ್, ಕ್ಯಾಲೆಂಡರ್, ಅರೇಂಜ್ಮೆಂಟ್, ರ್ಯಾಂಕಿಂಗ್, ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್ ಇರ್ತೈತಲ್ಲ ಅದು ಇಂಟ್ರೆಸ್ಟ್. ಅಂಡ್ ರೇಷಿಯೋ ಅಂಡ್ ಪ್ರಪೋರ್ಷನ್, ರಿಲೇಶನ್ಶಿಪ್ ಮೇಲೂ ಕ್ವಶನ್ಸ್ ಗಳು 1-2 ಅಷ್ಟ ಬರ್ತಾವ. ಅಂಡ್ ಸ್ಪೀಡ್ ಟೈಮ್ ಅಂಡ್ ಡಿಸ್ಟೆನ್ಸ್ ಇವೊಂದ್ ಏನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವಲ್ಲ ಇದ್ರ ಮೇಲೆ ಬಹಳಷ್ಟು ಟ್ರಿಕ್ಸ್ ಗಳನ್ನ ನೀವು ಯೂಸ್ ಮಾಡ್ಕೊಂಡ್ರೆ ಬಹಳ ಜಲ್ದಿ ನೀವು 1 ನಿಮಿಷ 2 ನಿಮಿಷದೊಳಗ ಒಂದ್ ಕ್ವಶನ್ ನಿಮ್ದ ಆರಾಮಾಗಿ ಕ್ಲಿಯರ್ ಆಗ್ಬೇಕಂದ್ರ ಒಂದಿಷ್ಟು ಟ್ರಿಕ್ಸ್ ಅದಾವ, ಟಿಪ್ಸ್ ಅದಾವ. ಅದನ್ನೆಲ್ಲ ನೀವು ಯೂಟ್ಯೂಬ್ ಒಳಗ ಕ್ಲಾಸಸ್ ನ ನೋಡಕ್ ಸ್ಟಾರ್ಟ್ ಮಾಡ್ರಿ. ಆ ಕ್ಲಾಸ್ ಒಳಗ ಅವರೆಲ್ಲ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತಾರ. ಸೊ ಡೆಫಿನೆಟ್ಲಿ ನಿಮಗ್ ಬಹಳ ಹೆಲ್ಪ್ ಆಗ್ತದ. ಸೊ ನಿಮ್ ಏನ್ ಪ್ರಿಪರೇಷನ್ ಐತ್ಲಾ ಅದನ್ನ ಆನ್ ಗೋಯಿಂಗ್ ಅನ್ನ ಇಡ್ರಿ. ಬಟ್ ಅದ್ರ ಜೊತೆ ಈ ಒಂದ್ ಏನ್ ಲಿಸ್ಟ್ ನ ಶೇರ್ ಮಾಡೇನಿಲ್ಲ ಇದ್ರ ಮೇಲೆ ಒಂದ್ ಅರ್ಧ ಗಂಟೆ ಕ್ಲಾಸ್ ನೋಡೋದು ಅಂಡ್ ಅದ್ರದ್ದು ಏನೇನ್ ಶಾರ್ಟ್ ಕಟ್ಸ್ ಗಳಾಗಿರ್ಬೋದು ಅದನ್ನೆಲ್ಲ ಒಂದ್ ಪೇಜ್ ಒಳಗ್ ನೋಟ್ ಮಾಡ್ಕೊಳ್ರಿ. ಅಂಡ್ ಏನ್ ಎಕ್ಸಾಮಿಗೆ ಹೋಗ್ತಿರ್ತಿರಲ್ಲ, ಒಂದು ಫಸ್ಟ್ ಪೇಪರ್ ಮತ್ತೆ ಸೆಕೆಂಡ್ ಪೇಪರ್ ಮಧ್ಯೆ ನಿಮ್ಗೆ ಒಂದು 2 ಅವರ್ ಟೈಮ್ ಸಿಗ್ತೈತಿ ಗೊತ್ತಾ. ಆ ಟೈಮ್ ಒಳಗ್ ಕೂಡ ನೀವು ಇದ್ರದೊಂದು ಏನು ಒಂದು ಈ ಲಿಸ್ಟ್ ಏನ್ ಕೊಟ್ಟಿರ್ತೀನಿಲ್ಲ ಇದ್ರದೊಂದು ಶಾರ್ಟ್ ಕಟ್ಸ್ ಆಗಿರ್ಬೋದು, ಪ್ರಾಬ್ಲಮ್ಸ್ ನ ಒಂದ್ ಸಪರೇಟ್ ನೋಟ್ಸ್ ಒಳಗ ಅಥವಾ ನೋಟ್ಬುಕ್ ಒಳಗ್ ಬರ್ಕೊಳ್ರಿ. ಆ 2 ಅವರ್ಸ್ ಒಳಗ್ ಜಸ್ಟ್ ರಿವೈಸ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಬಹಳ ಹೆಲ್ಪ್ ಆಗ್ತದ. ಸೊ ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.